ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ. ಇಲ್ಲಿ ಶಂಕರ ಅಂದರೆ ಶಿವ, ಸುವನ ಅಂದರೆ ಮಗ, ಕೇಸರಿ ನಂದನ ಕೇಸರಿಯ ಮಗ, ತೇಜ ಪ್ರತಾಪ ಮಹಾಜಗವಂದನ ಇಡೀ ಬ್ರಹ್ಮಾಂಡನ ಆವರಿಸಿರುವ ಹೊಳಪು ತೇಜಸ್ಸು. ಈ ಶಂಕರ ಸುವನ ಇದರ ಅರ್ಥ ಸರಿಯಾಗಿ ತಿಳ್ಕೊಬೇಕು ಅಂದರೆ ನಾವು ಭಸ್ಮಾಸುರ ಮೋಹಿನಿ ಈ ಕತೆ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಹೇಗೆ ಆಂಜನೇಯ ಶಿವನ ಅಂಶ ಅನ್ನೋದನ್ನು ಅದರಲ್ಲಿ ವಿವರಿಸಲಾಗಿದೆ. ಕತೆ ಏನು ಹೇಳುತ್ತೆ ಅಂದರೆ, ಭಸ್ಮಾಸುರ ತಪಸ್ ಮಾಡಿ ಶಿವನನ್ನು ಒಲೈಸ್ಕೊಂಡು ವರ ಪಡಿತಾರೆ. ಆ ವರ ಏನು ಅಂದರೆ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಭಸ್ಮ ಆಗಿಬಿಡಬೇಕು. ಅದಕ್ಕೆ ನಮ್ಮ ಭೋಳೆನಾಥ್ ಶಿವ ತಥಾಸ್ತು ಅಂತಾರೆ. ಇಲ್ಲಿ ಭಸ್ಮಾಸುರ ಅದನ್ನು ಮೊದಲು ಶಿವನ ಮೇಲೇ ಪ್ರಯೋಗ ಮಾಡಬೇಕು ಅಂತ ಅವ್ರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾರೆ. ಶಿವ ಓಡೋಗ್ತಾರೆ. ಅಂದರೆ ಶಿವ ಓಡೋಗಲ್ಲ, ಶಿವ ಎಲ್ಲ ಕಡೆ ಇರುವಂಥವ್ರು, ಅವರ ಒಂದು ಅಂಶ ಓಡುತ್ತೆ. ಸೊ ಅದರಲ್ಲಿ ಏನು ಹೇಳುತ್ತೆ ಅಂದರೆ ಕತೆ, ಶಿವ ವಿಷ್ಣುವಿಗೆ ಸಹಾಯ ಕೇಳ್ತಾರೆ. ವಿಷ್ಣು ಮೋಹಿನಿ ರೂಪ ತಾಳಿ ಭಸ್ಮಾಸುರ ಹತ್ರ ಹೋಗಿ ಒಂದು ನೃತ್ಯದ ಮುಖಾಂತರ ಅವನು ತನ್ನ ಕೈಯಿನ ತನ್ನ ತಲೆ ಮೇಲೆ ಇಡೋ ಥರ ಮಾಡಿ ಸಂಹಾರ ಮಾಡ್ತಾರೆ. ಇದು ಕತೆ. ಆ ಅಂಶ ಏನು ಓಡೋಗಿತ್ತಲ್ಲ ಅದು ಆಂಜನೇಯನಿಗೆ, ಅಂದರೆ ಅಂಜನಿ ಮಾತೆಗೆ ಮಕ್ಕಳಿರಲಿಲ್ಲ. ಅವರು ಮಕ್ಕಳಿಗಾಗಿ ಬೇಡ್ತಿರ್ಬೇಕಾದ್ರೆ ಸೊ ಯಾರೋ ಗುರುಗಳ ಹತ್ರ ಹೋದಾಗ ಅವರು ಈ ಥರ ನಿಮಗೆ 12 ವರ್ಷ ತಪಸ್ಸು ಮಾಡಿ ಮಕ್ಕಳಾಗ್ತಾರೆ ಅಂತ ಆವಾಗ ಹುಟ್ಟಿದಂಥವರು ಈ ಆಂಜನೇಯ. ಹಾಗಾಗಿ ಇಲ್ಲೂ ಶಿವನ ಅಂಶ ಆಗಿರೋದ್ರಿಂದ, ಶಿವನ ಅವತಾರ ಆಗಿರೋದ್ರಿಂದ ಶಂಕರ ಸುವನ ಅಂತ ಹೇಳಿರೋದು. ವಿದ್ಯಾವಾನ ಗುಣಿ ಅತಿ ಚಾತುರ್ ರಾಮ ಕಾಜ್ ಕರಿಬೇಕೋ ಆತುರ್. ವಿದ್ಯಾವಾನ್ ಗುಣಿ ಅತಿ ಚಾತುರ್. ನಾವೆಲ್ಲರೂ ನಾಲೆಜ್ ಈಸ್ ಪವರ್ ಅನ್ನೋದನ್ನು ಕೇಳಿದ್ದೀವಿ. ಆದರೆ ಹನುಮಾನ್ ಚಾಲೀಸ ಪ್ರಕಾರ ಬರೀ ನಾಲೆಜ್ ಇರೋದ್ರಿಂದ ಅಷ್ಟೇನು ಉಪಯೋಗ ಆಗಲ್ಲ. ಯಾಕೆ? ಹನುಮಾನ್ನ ಜ್ಞಾನ ಗುಣಸಾಗರ್ ಅಂತಾರೆ. ಅಂದರೆ ಜ್ಞಾನದ ಜೊತೆಗೆ, ನಾಲೆಜ್ ಜೊತೆಗೆ, ವಿದ್ಯೆ ಜೊತೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ, ಎಬಿಲಿಟಿ ಇದ್ದಾಗ ಅದು ಪರಿಪೂರ್ಣ ಆಗುತ್ತೆ. ಇಲ್ಲಿ ತುಳಸಿದಾಸರು ಏನು ಹೇಳ್ತಾ ಇದ್ದಾರೆ ಅಂದರೆ, ವಿದ್ಯಾವಾನ ಅತಿ ಗುಣ ಚಾತುರ. ಅಂದರೆ ಬರೀ ನಾಲೆಜ್ ಇದ್ರಷ್ಟೇ ಸಾಕಾಗಲ್ಲ, ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಸಿಚುವೇಷನ್ನಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಮರ್ಥ್ಯ ಇರಬೇಕು. ಆವಾಗಲೇ ಆ ಜ್ಞಾನಕ್ಕೆ, ಆ ವಿದ್ಯೆಗೆ, ಆ ಜ್ಞಾನಕ್ಕೆ ಅರ್ಥ. ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಅಂದರೆ ಸರಿಯಾದ ಸಮಯದಲ್ಲಿ ಆ್ಯಕ್ಟ್ ಮಾಡುವಂತಹ ಸಾಮರ್ಥ್ಯ, ಎಬಿಲಿಟಿ ಇರಬೇಕು, ಗುಣ ಇರಬೇಕು ಅಂತ ಹೇಳಿರೋದು. ಇಲ್ಲಿ ವಿದ್ಯಾ ಅಂದರೆ ಬರೀ ನಾಲೆಜ್ ಅಲ್ಲ, ವಿದ್ಯಾ ಅನ್ನೋ ಶಬ್ದ ವೇದ ಇದರಿಂದ ಬಂದಿರುವಂಥದ್ದು. ಅಂದರೆ ವೇದದಲ್ಲಿ ಎಲ್ಲ ಜ್ಞಾನ ಇದೆ. ವೇದಾಸ್ 4 ವೇದಗಳು ಗೊತ್ತಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇನ್ನು ವೇದದಲ್ಲೂ ಉಪವೇದ, ಅದರಲ್ಲೂ 3 ಸೆಕ್ಷನ್ನು ತುಂಬ ಡೀಪಾಗಿದೆ. ಮುಂದೆ ಯಾವತ್ತಾದರೂ ಅವಕಾಶ ಸಿಕ್ಕಿದಾಗ ವೇದ ಉಪನಿಷತ್ ಬಗ್ಗೆನೂ, ಉಪನಿಷತ್ಗಳನ್ನು ಡಿಕೋಡ್ ಮಾಡುವ ಪ್ರಯತ್ನವೂ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ. ಇಲ್ಲಿ ಹನುಮಾನ್ಜಿನ ವಿದ್ಯಾವಾನ ಯಾಕೆ ಹೇಳ್ತಾರಂದರೆ, ಅವರಿಗೆ 4 ವೇದದ ಜ್ಞಾನ ಇತ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಜೊತೆಗೆ 3 ಸೆಕ್ಷನ್ ಇದೆ ಅದರಲ್ಲಿ, ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ. ಅಂದರೆ ಹೈಯೆಸ್ಟ್ ನಾಲೆಜ್ ಇದು, ಇದರ ಜ್ಞಾನ ಇತ್ತು. ಇನ್ನು ವೇದದಲ್ಲಿ 4 ಉಪವೇದ ಬರುತ್ತೆ. ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ, ಸ್ಥಾಪತ್ಯಶಾಸ್ತ್ರ ವೇದ. ಇದರ ಜ್ಞಾನವೂ ಇತ್ತು. ಇನ್ನು ಅದರಲ್ಲೇ ಶಿಕ್ಷಾ, ಛಂದಸ್ಸು, ವ್ಯಾಕರಣ, ನಿರುಕ್ತ, ಕಲ್ಪ, ಜ್ಯೋತಿಷ್ಯ ಇವೆಲ್ಲ ವಿದ್ಯೆಗಳಲ್ಲೇ ಬರುತ್ತೆ. ವೇದ ಉಪನಿಷತ್ಗಳಲ್ಲಿ ಬರುತ್ತೆ. ಸೊ ಇದೆಲ್ಲದರ ಜ್ಞಾನ ಆಂಜನೇಯನಿಗೆ, ನಮ್ಮ ಹನುಮಂತನಿಗೆ ಇರೋದ್ರಿಂದ ವಿದ್ಯಾವಾನ ಅಂತ ಹೇಳ್ತಾರೆ. ಇಷ್ಟೆಲ್ಲ ಜ್ಞಾನ ಇದ್ದವರಿಗೆ ವಿದ್ಯಾವಾನ್ ಅಂತಾರೆ. ಆದರೆ ನಮ್ಮಲ್ಲಿ ನಾವು ನೋಡಿದಾಗ ನಮಗೆ ಏನಿಲ್ಲ, ಒಂಚೂರು ಗೊತ್ತಿದೆ, ನಮಗೆ ಜಾಸ್ತಿ ಈಗೋ ಇದೆ, ಅಹಂಕಾರ ಇದೆ. ಹನುಮಂತ ಅವರಿಗೆ ಇಷ್ಟೆಲ್ಲ ಜ್ಞಾನ ಇದ್ದರೂ ಸಹ ಅವರು ಹಂಬಲ್ ಆಗಿದ್ದರು. ರಾಮ ಕಾಜ್ ಕರಿಬೇಕೋ ಆತುರ. ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಕಾಜ್ ಕರಿಬೇಕೋ ಆತುರ. ಇಲ್ಲಿ ಆಂಜನೇಯ ಸಮುದ್ರ ಹಾರಿ ಸೀತೆನ ಮೀಟ್ ಮಾಡಬೇಕು, ರಾಮನ ಸಂದೇಶನ ತಲುಪಿಸ್ಬೇಕು ಅಂದಾಗ
ಅವರಿಗೆ 3 ಆಪ್ಟಿಕಲ್ಸ್ ತಡೆ ಬರ್ತದೆ, ಆದರೂ ಅದನ್ನು ಅವರು ಮೀರ್ತಾರೆ. ನಮ್ಮ ಜೀವನದಲ್ಲೂ ನಮಗೆ ಆ 3 ತಡೆಗಳು ತಡಿತಾ ಇದ್ದಾವೆ ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕಂದ್ರೆ. ಏನದು? ಮೊದಲನೇದು ಪ್ರೋಕಾಸ್ಟಿನೇಷನ್. ಬೇಡವಾ, ಆಗಲ್ವೋ, ನಾಳೆ ಮಾಡಿದ್ರೆ ಆಯಿತು, 1ನೇ ತಾರೀಕಿಂತ ಮಾಡಿದ್ರೆ ಆಯಿತು, ಇದು. ಎರಡನೇದು ಫಿಯರ್, ಭಯ. ಮೂರನೇದು ಜಲಸಿ, ಹೊಟ್ಟೆ ಕಿಚ್ಚು. ಹನುಮಾನ್ಜಿ ಸೀತೆನ ಹುಡುಕ್ತಿರ್ಬೇಕಾದ್ರೆ ಪರ್ವತಗಳು ಅವು ಹನುಮಾನ್ಜಿ ಹತ್ರ ರಿಕ್ವೆಸ್ಟ್ ಮಾಡ್ತವೆ, ಯಾಕೆ ಅಷ್ಟೊಂದು ಗಡಿಬಿಡಿ ಮಾಡ್ತಾ ಇದೆಯಾ, ಆರಾಮಾಗಿ ಕೂತ್ಕೋ, ಇಲ್ಲಿ ಹಣ್ಣಿದೆ ತಿನ್ನು, ರೆಸ್ಟ್ ಮಾಡು ಅಂತ. ಆದರೆ ಅವರು ರಾಮ ಕಾಜ್ ಕರಿಬೇಕೋ ಆತುರ, ಅಂದರೆ ನಾನು ರಾಮನ ಕಾರ್ಯದಲ್ಲಿದ್ದೀನಿ, ರೆಸ್ಟ್ ಮಾಡಲಿಕ್ಕೆಲ್ಲ ಟೈಮ್ ಇಲ್ಲ ಅಂತ ಅವರು ಕಾರ್ಯ ಮಾಡ್ತಾರೆ. ಈಗ ನಾವು ಏನೋ ಒಂದು ದೊಡ್ಡ ಒಂದು ಸಾಧನೆ ಮಾಡಬೇಕು, ಒಂದು ಗುರಿನ ಈಡೇರಿಸ್ಕೋಬೇಕು ಅಂತ ಹೋಗ್ತಿರ್ಬೇಕಾದ್ರೆ ನಮ್ಮ ಮೈಂಡ್ ನಮ್ಗೆ ನಿಲ್ಲಿಸುತ್ತಲ್ಲ, ಇವತ್ತಿಷ್ಟು ಸಾಕು, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, 1ನೇ ತಾರೀಕಿನ ಮಾಡೋಣ, ಈ ರೀತಿ ನಮ್ಗೆ ನಾವು ಬೌಂಡ್ರೀಸ್ ಹಾಕೋತೀವಲ್ಲ, ಅದನ್ನು ಅವರು ಮೀರಿದ್ರು. ಪ್ರೋಕಾಸ್ಟಿನೇಷನ್ನ ಬ್ರೇಕ್ ಮಾಡಬೇಕಂದ್ರೆ ನಾವು ಮುಂದುವರಿತಾನೆ ಇರಬೇಕಾಗತ್ತೆ, ನಿಲ್ಲೋ ಮಾತೇ ಇಲ್ಲ. ಎರಡನೇದು ಫಿಯರ್. ಅವರು ಸಮುದ್ರ ಹಾರಬೇಕಾದ್ರೆ ಅವರಿಗೆ ಸರ್ಪ ಅದು ತಡೀತದೆ, ತನಗೆ ಆಹಾರ ಸಿಕ್ತು ಅಂತ ಅಂದ್ಕೊಳ್ಳುತ್ತೆ. ಸೊ ಅದ್ರ ಜೊತೆ ಅವರು ಯಾವ ರೀತಿ ಫೈಟ್ ಮಾಡ್ತಾರೆ, ಯಾವ ರೀತಿ ತಮ್ಮ ದೇಹನ ಹಿಗ್ಗಿಸ್ತಾರೆ, ಆಮೇಲೆ ಆ ಸರ್ಪ ದೊಡ್ಡದಾಗಿ ಬಾಯಿ ತೆಗೆದಾಗ ಸಣ್ಣದಾಗಿ ಆಕಾರ ತಾಳಿ ಹೊಟ್ಟೆ ಒಳಗೆ ಹೋಗಿ ಇನ್ನು ರಿಕ್ವೆಸ್ಟ್ ಮಾಡಿ ಹೊರಗಡೆ ಬರ್ತಾರೆ. ಇದು ಅವರು ಫಿಯರ್ ಫೇಸ್ ಮಾಡಿದಂತಹ ರೀತಿ. ಫಿಯರ್ ಅಂದರೆ ಏನು ಗೊತ್ತಾ? ಫಾಲ್ಸ್ ಇಮೋಷನ್ ಎಫಿಯರಿಂಗ್ ರಿಯಲ್, ನಮಗೆ ನಿಜ ಅನಿಸುವ ಸುಳ್ಳು ಇಮೋಷನ್ ಅದು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಫಿಯರನ್ನು, ಭಯನ ಗೆಲ್ಬೋದು. ಇನ್ನು ನಮ್ಮಲ್ಲಿ ಬರುವಂತಹ ಮೂರನೇದು ಆಪ್ಟಿಕಲ್ಸ್ ಜಲ್ಸಿ. ಜಲ್ಸಿ ಅಂದರೆ ಬೇರೆಯವ್ರ ಮೇಲೆ ಅಂತಲ್ಲ, ನಮ್ಮ ಮೇಲೆ ನಮಗೆ ಜಲ್ಸಿ ಆಗುತ್ತೆ, ಹೊಟ್ಟೆ ಕಿಚ್ಚಾಗುತ್ತೆ, ಆಗ್ತಾ ಇಲ್ವಲ್ಲ. ಸೊ ಈ ಜಲ್ಸಿಯಿಂದ ಹೊರಗಡೆ ಬರಲಿಕ್ಕೆ ನಾಮಜಪ ಪ್ರಮುಖ ಪಾತ್ರ. ಈ ಹನುಮಾನ್ ಹೇಗೆ ಇಷ್ಟೊಂದು ಜ್ಞಾನಿ ಆದರು, ಹೇಗೆ ಅವರು ಅಷ್ಟೊಂದು ಜ್ಞಾನನ ಸರಿಯಾದ ಸಮಯದಲ್ಲಿ ಸರಿಯಾದ ಕಡೆ ಯೂಸ್ ಮಾಡಿಕೊಂಡ್ರು, ಏನು ಸೀಕ್ರೆಟ್ ಅದು? ಗೋಸ್ವಾಮಿ ತುಳಸಿದಾಸ್ ಹೇಳ್ತಾರೆ, ಚಾಂಟಿಂಗ್, ಹನುಮಾನ್ ಚಾಲೀಸನ ಪಠಿಸಿ, ಅದನ್ನು ನಿಮ್ಮ ಒಳಗಡೆ ಇಳಿಸ್ಕೊಳ್ಳಿ. ಹೇಗೆ ಆಂಜನೇಯ ರಾಮ ಧ್ಯಾನ ಮಾಡ್ತಾಯಿದ್ರು ಅದೇ ರೀತಿ ಇದನ್ನು ಧ್ಯಾನಿಸಿ, ಚಾಂಟ್ ಮಾಡಿ, ನಿಮ್ಮೊಳಗಡೆ ಜ್ಞಾನ ಬರ್ತಾ ಹೋಗುತ್ತೆ, ವಿವೇಕ ಮೂಡುತ್ತೆ.